होता है मैं भी नाम कमाता। ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ಶಿಕ್ಷಕರೇ ಎಲ್ಲ ಪಾಲಕವೃಂದದವರಿಗೆ ನಿಮ್ಮದೇ ಆಗಿರತಕ್ಕಂತ ಯೂಟ್ಯೂಬ್ ಚಾನೆಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ। ಇವತ್ತು ನಾನು 7ನೇ ತರಗತಿಯ ಹಿಂದಿ ವಲ್ಲರಿಯಲ್ಲಿನ ಹಿಂದಿ ತೃತೀಯ ಭಾಷೆಯಲ್ಲಿನ 4ನೆಯ ಪಾಠ ಮೈ ಭಿ ನಾಮ ಕಮಾತಾ ಅಂತಕ್ಕಂತ ಪಾಠದ ವಿಡಿಯೋವನ್ನು ತಂದಿದ್ದೀನಿ। ಸೋ ತಾವು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಬಹುದು, ಜೊತೆಗೆ ಬೆಲ್ ಐಕಾನ್ ಅನ್ನು ಒತ್ತೋದ್ರಿಂದ ಮುಂಬರ್ತಕ್ಕಂತ ಹೊಸ ವಿಡಿಯೋಗಳ ಲೇಟೆಸ್ಟ್ ನೋಟಿಫಿಕೇಶನ್ಗಳು ನಿಮಗೆ ಸಿಗುತ್ತೆ। ವಿಡಿಯೋ ಇಷ್ಟ ಆದರೆ ತಾವು ಲೈಕ್ ಮಾಡಬಹುದು, ಶೇರ್ ಮಾಡಬಹುದು। ಅಷ್ಟೇ ಅಲ್ಲದೆ ವಿಡಿಯೋ ನೋಡಿದ ತಕ್ಷಣ ನಿಮ್ಮ ಅಭಿಪ್ರಾಯಗಳನ್ನು ಕೆಳಗಡೆ ಇರತಕ್ಕಂತ ಕಮೆಂಟ್ ಸೆಕ್ಷನ್ ನಲ್ಲಿ ಪೋಸ್ಟ್ ಮಾಡಲು ಮರೆಯದಿರಿ। ಓಕೆ, ಹಾಗಾದ್ರೆ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ। ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋವು ಈ ಕೆಳಗಿನ ವಿಷಯಗಳನ್ನು ಹೊಂದಿದೆ। बच्चों, इस वीडियो में हम इन निम्नलिखित बिंदुओं पर आपके साथ चर्चा करने वाले हैं। इसमें पहला होगा विधा और आशय। ಮೊಟ್ಟ ಮೊದಲಿಗೆ ಈ ವಿಡಿಯೋದಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ, ಈ ಪಾಠ ಯಾವ ವಿಧದಲ್ಲಿದೆ, ಈ ಪಾಠದ ಆಶಯ ಉದ್ದೇಶ ಆದರೂ ಏನು ಅಂತಕ್ಕಂಥ ಮಾಹಿತಿಯನ್ನು ಕಲೆ ಹಾಕೋಣ। ಇದಾದ ನಂತರ जो दूसरा मुद्दा होगा कि बच्चों कवि परिचय, ಪದ್ಯವನ್ನು ಬರೆದಿರತಕ್ಕಂಥ ಕವಿಯ ಪರಿಚಯದ ಬಗ್ಗೆ ಮಾಹಿತಿಯನ್ನು ಹೊಂದೋಣ। तीसरा होगा नए शब्दों के अर्थ। सो ಮೂರನೇದಾಗಿ ಏನು ಮಾಡೋಣಪ್ಪ ಅಂದ್ರೆ ಪಾಠದಲ್ಲಿ ಕೆಲವೊಂದಿಷ್ಟು ಹೊಸ ಪದಗಳು ಬಂದಾವ, ಹೊಸ ಶಬ್ದಗಳು ಬಂದಾವ, ಅವುಗಳ ಅರ್ಥಗಳನ್ನು ನಾವೇನು ಮಾಡೋಣ, ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನವನ್ನು ಮಾಡೋಣ। ಮುಂದೆ ಕವಿತಾ ಕಾ ಭಾವಾರ್ಥ। ಸೊ ಏನು ಮಾಡೋಣ, ಕವಿತಾ ಕಾ ಭಾವಾರ್ಥ ಅಂದ್ರೆ ಹಾಡಿನ ಭಾವಾರ್ಥವನ್ನು ನೋಡೋಕ್ಕಿಂತ ಮುಂಚೆ ಹಾಡನ್ನು ಒಂದು ಸರಿ ನಾವೇನು ಮಾಡೋಣ, ಓದೋಣ। ಓದಿದ ನಂತರ ಎಳೆ ಎಳೆಯಾಗಿ ಖಂಡ ಖಂಡವಾಗಿ ನಾವೇನು ಮಾಡೋಣ, ಪದ್ಯದ ಭಾವಾರ್ಥವನ್ನು ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನವನ್ನು ಮಾಡೋಣ। ಕಡೆಯದಾಗಿ ನಾವು ಚರ್ಚೆ ಮಾಡೋಣ ಪ್ರಶ್ನೋತ್ತರ। ಸೊ ಈ ಪಾಠದಲ್ಲಿ ನಿಮ್ಗೆ ಏನೆಲ್ಲ ಅಭ್ಯಾಸ ಚಟುವಟಿಕೆಗಳಿದಾವೆ, ಯಾವೆಲ್ಲ ನೀವು ಚಟುವಟಿಕೆಗಳನ್ನು ಪೂರ್ಣಗೊಳಿಸಬೇಕಲ್ಲ, ಅವೆಲ್ಲ ಚಟುವಟಿಕೆಗಳ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಂಡುಕೊಳ್ಳಲಿಕ್ಕೆ ವಿಡಿಯೋವನ್ನು ತಾವು ನೋಡಬೇಕು। ಸೊ ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿದ್ರೆ ಮಾತ್ರ ತಮಗೆ ವಿಷಯ ಗ್ರಹಣ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ। बच्चों, पहला है विधा और आशय। ಸೊ ಮೊದಲಿಗೆ ಇದು 4ನೆಯ ಪಾಠ ಬಂದ್ಬಿಟ್ಟು ಮೈ ಭಿ ನಾಮ ಕಮಾತಾ ಅಂದ್ರೆ ಕಮಾತಾ ಇಸ್ಕ ಅರ್ಥ ಕಿ ಬಚ್ಚೋ ಪ್ರಸಿದ್ಧಿ ಹೊಂದು, ನಾನು ಹೆಸರು ಮಾಡ್ತೀನಿ, ನಾನು ನನ್ನ ಹೆಸರನ್ನು ಏನ್ ಮಾಡ್ತೀನಿ, ಪ್ರಸಿದ್ಧನಗೊಳಿಸ್ತೀನಿ ಅಂತಕ್ಕಂಥ ಈ ಒಂದು ಪಾಠದ ಶೀರ್ಷಿಕೆ ಮೈ ಭಿ ನಾಮ್ ಕಮಾತಾ। ಮೈ ಭಿ ಅಂದ್ರೆ ನಾನು ಸಹ, ನಾಮ್ ಅಂದ್ರೆ ಹೆಸರು, ಕಮಾತಾ ಅಂದ್ರೆ ಪ್ರಸಿದ್ಧಿಗೊಳಿಸುತ್ತೇನು, ನಾನು ಸಹ ನನ್ನ ಹೆಸರನ್ನು ಏನ್ ಮಾಡ್ತೀನಿ, ನಾನು ಪ್ರಸಿದ್ಧಿಗೊಳಿಸ್ತೀನಿ ಅಂತ ಇರ್ತಕ್ಕಂಥ ಶೀರ್ಷಿಕೆ। ಆಮೇಲೆ ಇದು ಪದ್ಯ ಇದೆ, ಈ ಪದ್ಯವನ್ನು ಬರೆದಿರ್ತಕ್ಕಂಥ ಕವಿ ಡಾಕ್ಟರ್ ದಿವಿಕ್ ರಮೇಶ್। ओके बच्चों, मैं भी नाम कमाता पाठ पद्य यानी कविता विधा का है और इसके कवि है कि डॉक्टर दिविक रमेश। ओके, आगे फौज में भर्ती होकर देश की सेवा करने तथा राष्ट्रपति से पुरस्कार पाने के बच्चों के सपने को कवि ने शब्द रूप दिया है। ಇಲ್ಲಿ ಏನ್ ಮಾಡಿದಾರಪ್ಪ ಅಂದ್ರೆ ಫೌಜ್ ಅಂದ್ರೆ ಸೈನ್ಯ। ಓಕೆ, ಈ ಸೇನೆಯಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಭರ್ತಿ ಹೋಕರ್ ಸೈನ್ಯದಲ್ಲಿ ಸೇರ್ಪಡೆಯಾಗಿ ದೇಶ ಕಿ ಸೇವಾ ಕರ್ನ ನಮ್ಮ ಮಾತೃಭೂಮಿ ಜನ್ಮಭೂಮಿಯ ಸೇವೆಯನ್ನು ಮಾಡೋದು, ಜೊತೆಯಲ್ಲೇ ರಾಷ್ಟ್ರಪತಿ ಸೇ ಪುರಸ್ಕಾರ ಪಾನೆ। ಸೊ ದೊಡ್ಡದಾಗಿರ್ತಕ್ಕಂಥ ಗರಿಷ್ಠ ಅತ್ಯುನ್ನತ ಸಾಹಸ ಪ್ರಶಸ್ತಿಗಳನ್ನು ಪಡಿತಕ್ಕಂಥ ರಾಷ್ಟ್ರಪತಿಗಳಿಂದ ಒಂದು ಪುರಸ್ಕಾರವನ್ನು ಪಡಿಬೇಕಂತಕ್ಕಂಥ ಬಚ್ಚೋ ಕೆ ಸಪ್ನೋಕೋ, ಸೊ ಈ ಮಕ್ಕಳ ಒಂದೇನು ಕನಸೈತಲ್ಲ, ಆ ಕನಸನ್ನ ಕವಿ ಏನ್ ಮಾಡಿದಾರಪ್ಪ ಅಂದ್ರೆ ಶಬ್ದಗಳ ರೂಪದಲ್ಲಿ ಅವ್ರು ಏನ್ ಮಾಡಿದ್ದಾರೆ, ಇಲ್ಲಿ ವರ್ಣನೆಯನ್ನ ಮಾಡಿದ್ದಾರೆ। ಸೊ ಚಿಕ್ಕ ಚಿಕ್ಕ ವಯಸ್ಸಿನಲ್ಲಿ ಮಕ್ಕಳಿಗೆ ದೇಶಭಕ್ತಿಯ ಭಾವನೆ ಬಹಳಷ್ಟು ಇರ್ತದ, ನಾನು ಕೂಡ ಸೈನ್ಯ ಸೇರ್ಬೇಕು, ನಾನು ಆರ್ಮಿ ಆಗ್ಬೇಕು, ನೇವಿ ಹೋಗ್ಬೇಕು, ಏರ್ಫೋರ್ಸ್ ಹೋಗ್ಬೇಕಂತ ಅಂತ ಮಕ್ಕಳ ಒಂದು ಕನಸಾಗಿರ್ಬಹುದು। ಆಮೇಲೆ ನಾನು ರಾಷ್ಟ್ರಪತಿಯಿಂದನೇ ಸರ್ಟಿಫಿಕೇಟ್ ತಗೋಬೇಕು, ಅವ್ರ ಕಡೆಯಿಂದನೇ ಮೆಡಲ್ ತಗೋಬೇಕಂತಕ್ಕಂಥ ಕನಸಿರ್ತೈತಲ್ಲ, ಆ ಮಕ್ಕಳ ಕನಸುಗಳನ್ನ ಕವಿ ದಿವಿಕ್ ರಮೇಶ್ ಅವ್ರು ಏನ್ ಮಾಡಿದಾರಪ್ಪ ಅಂದ್ರೆ ಶಬ್ದಗಳ ರೂಪದಲ್ಲಿ ಇಲ್ಲಿ ನಿಮ್ಮ ಮುಂದೆ ಚಿತ್ರಣವನ್ನ ಮಾಡಿದ್ದಾರೆ। यह कविता सचमुच बच्चों के लिए प्रेरणादायक है। ಇದು ನಿಜಕ್ಕೂ ಕೂಡ ಏನಪ್ಪಾ ಅಂತಂದ್ರೆ ಸಚ್ಮುಚ್ ಅಂದ್ರೆ ನಿಜಕ್ಕೂ, ಸೊ ಮಕ್ಕಳಿಗೆ ಇದು ಏನಾಗದಪ್ಪ ಅಂದ್ರೆ ಬಹಳಷ್ಟು ಪ್ರೇರಣೆಯನ್ನು ಕೊಡ್ತದ, ಎಲ್ಲರಿಗೂ ನಿಮಗೆ ಸ್ಫೂರ್ತಿಯನ್ನು ಕೊಡ್ತಕ್ಕಂಥ ಹಾಡು ಇದಾಗಿದೆ। ಸೊ ಅರ್ಥ ಆಯ್ತು ಅನ್ಕೊಂಡಿದ್ದೀನಿ ಪಾಠ ವಿಧ ಮತ್ತು ಆಶಯ। ಸೊ ಎರಡನೇದು ನೋಡೋಣ, ಪದ್ಯವನ್ನು ಬರೆದಿರ್ತಕ್ಕಂಥ ಡಾಕ್ಟರ್ ದಿವಿಕ್ ರಮೇಶ್ ಜಿ ಅವರ ಒಂದು ಪರಿಚಯ। कवि परिचय। डॉक्टर दिविक रमेश जी हिंदी के प्रसिद्ध कवि तथा बाल साहित्यकार है। ಈ ಪದ್ಯವನ್ನು ಬರೆದಿರ್ತಕ್ಕಂಥ ಕವಿ ಹೆಸರು ಡಾಕ್ಟರ್ ದಿವಿಕ್ ರಮೇಶ್ ಅಂತ। ಇವರು ಹಿಂದಿಯಲ್ಲಿ ಬರತಕ್ಕಂಥ ಪ್ರಸಿದ್ಧವಾಗಿ ಕವಿಯಾಗಿದ್ದಾರೆ, ಬಾಲ ಸಾಹಿತ್ಯಕಾರ ಅಂದ್ರೆ ಮಕ್ಕಳ ಒಂದು ಕವಿಯಾಗಿದ್ದಾರೆ, ಮಕ್ಕಳ ಸಾಹಿತಿಯಾಗಿ ಇವರು ಪ್ರಸಿದ್ಧಿಯನ್ನು ಹೊಂದಿದ್ದಾರೆ। आपकी प्रसिद्ध रचना खंड खंड अग्नि है। ಈ ಡಾಕ್ಟರ್ ದಿವಿಕ್ ರಮೇಶ್ ಅವರು ಬರೆದಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಕೃತಿ ರಚನೆ ಯಾವುದಪ್ಪ ಅಂದ್ರೆ ಖಂಡ ಖಂಡ ಅಗ್ನಿ ಅಂತ।
प्रस्तुत कविता आपके 101 ಬಾಲ್ ಕವಿತಾಯ ಸಂಗ್ರಹ से ली गई है. ಅವರು 101 ಬಾಲ್ ಕವಿತಾಯ ಅಂತಕ್ಕಂಥ ಶೀರ್ಷಿಕೆಯಲ್ಲಿ ಏನ್ ಮಾಡಿದ್ದಾರೆ, ಮಕ್ಕಳಿಗಾಗಿ ಒಂದು ಕವಿತೆಗಳನ್ನ ಬರೆದಿದ್ದಾರೆ. ಆ ಮಕ್ಕಳ ಕವಿತೆಗಳ ಸಂಕಲನದಿಂದ ಏನ್ ಮಾಡಿದಾರಪ್ಪ ಅಂದ್ರೆ ಮೈ ಭಿ ನಾಮ ಕಮಾತಾ ಅಂತಕ್ಕಂಥ ಪದ್ಯವನ್ನ ಆರಿಸಿಕೊಳ್ಳಲಾಗಿದೆ. अर्थ आयतु. डॉक्टर दीविक रमेश जी हिंदी के प्रसिद्ध कवि और बाल साहित्यकार है. डॉक्टर दीविक रमेश जी की प्रसिद्ध रचना खंड खंड अग्नि और यह जो कविता है बच्चों मैं भी नाम कमाता, यह उनकी जो कविता संग्रह है 101 बाल कविता से लिया गया है. सो ಮುಂದೆ ಇದೆ ನए शब्दों के अर्थ. ಹೊಸ ಪದಗಳ ಅರ್ಥ ಏನೆಲ್ಲ ಇದಾವೆ ಅಂತಕ್ಕಂಥದ್ದನ್ನ ನೋಡ್ಕೊಂಡು ಬರೋಣ. ರೋಜ್ ಅಂದ್ರೆ ಪ್ರತಿದಿನ. ಸೊ ಡೇ ಟು ಡೇ ಅಂತ ಕರಿತೀವಲ್ಲ, ಡೈಲಿ. ಸೊ ಅದನ್ನ ರೋಜ್ ಅಂತ ಕರೀತಾರೆ, ಪ್ರತಿದಿನ. ನಾಮಕಮಾನ ಅಂದ್ರೆ ಪ್ರಸಿದ್ಧ ಹೋನ, ಹೆಸರನ್ನು ಏನ್ ಮಾಡೋದು, ಪ್ರಸಿದ್ಧಿಯನ್ನ ಹೊಂದೋದು. ಸೀಮಾ ಅಂದ್ರೆ ಸರ್ಹದ್, ಸೀಮೆ ಅಂತ ಕರಿತೀವಿ. ಝಟ್ಪಟ್ ಅಂದ್ರೆ ತುರಂತ, ಜಲ್ದಿ ಅಂತೀವಿ. ಸೊ ತಕ್ಷಣವಾಗಿ. ಭರ್ತಿ ಅಂದ್ರೆ ಪ್ರವೇಶ ಪಾನ, ಸೊ ಅಲ್ಲಿ ದಾಖಲಾಗುವುದು ಅಂತ ಕರಿತೀವಿ. ಖಬರ್ ಅಂದ್ರೆ ಸಮಾಚಾರ. ಖಬರ್ ಅಂದ್ರೆ ಏನಪ್ಪಾ ಅಂದ್ರೆ ಸಮಾಚಾರ, ಸುದ್ದಿ, ನ್ಯೂಸ್ ಅಂತೀವಿ. ನನ್ನ ಅಂದ್ರೆ ಛೋಟ, ಚಿಕ್ಕವ. ಮುಸ್ ಮುಸ್ಕರ್ ರಹ ಜಾನ ಅಂದ್ರ ಮನ್ ಮಸೋಸ್ ಕರ್ ರಹ ಜಾನ, ದುಃಖಿ ಹೋನ. ಇಲ್ಲಿ ಮುಸ್ ಮುಸ್ಕರ್ ರಹ ಜಾನ ಅಂದ್ರೆ ಏನಪ್ಪಾ ಅಂದ್ರೆ ಬಹಳಷ್ಟು ದುಃಖಿ ಆಗೋದು, ಮನಸ್ಸಿನಲ್ಲಿ ಬಹಳಷ್ಟು ಒಂದು ದುಃಖಿತನಾಗ್ತಕ್ಕಂಥದ್ದಕ್ಕೆ ಏನಂತ ಕರೆದಿದ್ದಾರೆ ಇಲ್ಲಿ ಕವಿ, ಮುಸ್ ಮುಸ್ಕರ್ ರಹ ಜಾನ ಅಂತ ಕರೆದಿದ್ದಾರೆ. ಇದು ಇತ್ತು ಈ ಕವಿತೆಯ ಒಂದು ಶಬ್ದಾರ್ಥ. ರೋಜ್ ಪ್ರತಿದಿನ್, ನಾಮಕಮಾನ ಪ್ರಸಿದ್ಧ ಹೋನ, ಸೀಮಾ सरहद, झटपट तुरंत, भर्ती प्रवेश पाना, खबर समाचार, नन्ना छोटा, मुस कर रह जाना, मन मसोस कर रह जाना, ದುಃಖಿ ಹೋನ. ಇಷ್ಟಿತ್ತು ಈ ಪಾಠದ ಒಂದು ಹೊಸ ಪದಗಳ ಅರ್ಥ. ಸೊ ಮುಂದೆ ಕವಿತೆಯನ್ನು ಓದ್ಲಿಕ್ಕೆ ಹೋಗೋಣ, ಕವಿತಾ ವಾಚನ ಮಾಡೋಣ. ಏನಿದೆ ಅಂತಕ್ಕಂಥದ್ದು ಮೊದಲ ಸಾಲುಗಳು ಹೀಗಿದಾವೆ. ರೋಜ್ ರೋಜ್ ಸೀಮಾ ಕಿ ಖಬರೆ, ಸುನ್ ಸುನ್ ಕರ್ ಮನ್ ನನ್ನ ಮೇರಾ, ಮುಸ್ ಮುಸ್ ಕರ್ ರಹ ಜಾತಾ. ಮುಂದಿನ ಸಾಲುಗಳಿದ್ದಾವೆ. अगर न होता छोटा बच्चा तो लेकर बंदूक हाथ में मैं भी नाम कमाता, झटपट होकर बड़ा फौज में एक यही बस मन में आता, मैं भर्ती हो जाता. माँ कितनी खुश होती जब मैं एक बड़ा सा पुरस्कार भी राष्ट्रपति से पाता. कडेदाಗಿದೆ. ಓಕೆ, ಇಷ್ಟಿತ್ತು. ಸೊ ಕಡೆ ಸಾಲುಗಳು ಇಲ್ಲಿ ಸ್ಲೈಡ್ ಅಲ್ಲಿ ಇಲ್ಲ. ಸೊ ನಾನು ಮುಂದೆ ಇದನ್ನ ಮಾಡ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತೀನಿ. ಸೊ ಮುಂದಿನ ಒಂದು ಸಾಲುಗಳು ಹೀಗಿದಾವೆ. ಮೊದಲ ಸಾಲುಗಳ ಭಾವಾರ್ಥವನ್ನು ನೋಡ್ಕೊಂಡು ಬರೋಣ. ರೋಜ್ ರೋಜ್ ಸೀಮಾ ಕಿ ಖಬರೆ, ಸುನ್ ಸುನ್ ಕರ್ ಮನ್ ನನ್ನ ಮೇರಾ, ಮುಸ್ ಮುಸ್ ಕರ್ ರಹ ಜಾತಾ. ಈ ಮೂರು ಸಾಲುಗಳು ಕೊಟ್ಟಿದ್ದಾರೆ. ಓಕೆ, ಸೊ ಈ ಮೂರು ಸಾಲುಗಳಿರ್ತಕ್ಕಂಥ ಶಬ್ದಾರ್ಥಗಳು ಹೀಗಿದ್ದಾವೆ. ಇಲ್ಲಿ ರೋಜ್ ಅಂದ್ರೆ ಏನಪ್ಪಾ ಅಂದ್ರೆ ಪ್ರತಿದಿನ. ಓಕೆ, ಸೀಮಾ ಅಂದ್ರೆ ಸರ್ಹದ್, ಖಬರ್ ಅಂದ್ರೆ ಸಮಾಚಾರ, ಸುನ್ಕರ್ ಅಂತಂದ್ರೆ ಆಲಿಸೋದು, ಕೇಳೋದು, ಮನ್ ಅಂದ್ರೆ ಮನಸ್ಸು, ನನ್ನ ಅಂದ್ರೆ ಛೋಟ, ಮುಸು ಮುಸುಕರ ರಹಜಾನ ಅಂದ್ರೆ ದುಃಖಿ ಹೋನ. ಓಕೆ, ಇಷ್ಟೆಲ್ಲ ಶಬ್ದಾರ್ಥಗಳು ಇತ್ತು. ಹಾಗಾದ್ರೆ ಇದರ ಒಂದು ಭಾವಾರ್ಥ ಏನಾಗ್ತೈತಪ್ಪ ಅಂತಂದ್ರೆ ಇಲ್ಲಿ ನೋಡ್ರಿ. ಛೋಟಾ ಬಾಲಕ ಮನ್ ಪ್ರತಿದಿನ್ ಸೀಮಾ ಕಿ ಖಬರೆ ಸುನ್ಕರ್ ದುಃಖಿ ಹೋತಾ ಹೈ. ಏನೈತಪ್ಪ ಅಂತಂದ್ರ ಬಾಲಕ, ಈ ಹುಡುಗ ಬಹಳಷ್ಟು ಸಣ್ಣವಿದಾನ. ಅವೇನ್ ಮಾಡಕತ್ತಾನಪ್ಪ ಅಂದ್ರೆ ಪ್ರತಿದಿನನೂ ಕೂಡ ನಮ್ಮ ದೇಶದ ಗಡಿಯಲ್ಲಿ ಆಗ್ತಕ್ಕಂಥ ಸುದ್ದಿಯನ್ನ ಕೇಳಿ ಅವೇನ್ ಮಾಡಕತ್ತಾನು, ಮನಸ್ಸಿನಲ್ಲಿ ದುಃಖಿಗೊಳ್ಳಿಕತ್ತಾನು. ಅವನಿಗೂ ಕೂಡ ಒಂದು ದೇಶಭಕ್ತಿಯ ಭಾವನೆ ಹೇಳಕತ್ತದ. ನಾನು ಕೂಡ ಆ ಸೀಮೆ ಹತ್ರ ಹೋಗಿ ಸರಹದ್ದಿನಲ್ಲಿ ನಾನು ಹೋಗಿ ನಾನು ಏನ್ ಮಾಡ್ಬೇಕು, ಯುದ್ಧ ಮಾಡ್ಬೇಕಂತಕ್ಕಂಥ ಒಂದು ಜೋಶ್ ಉಲ್ಲಾಸ ಮಗುವಿನಲ್ಲಿ ಇದೆ. ಇಷ್ಟೇ ಇತ್ತು. ಏನಪ್ಪಾ ಅಂತಂದ್ರೆ रोज रोज सीमा की खबरें सुन सुनकर मन नन्ना मेरा मुस मुस कर रह जाता। यानी छोटा बालक है, वह क्या होता है कि उसके मन में प्रतिदिन सीमा की खबरें सुनकर वह बहुत ही दुखी हो रहा है। इष्टिತ್ತು ಈ ಮೊದಲ ಒಂದು 4 ಸಾಲುಗಳಲ್ಲಿ ಇರತಕ್ಕಂತ ಒಂದು ಭಾವಾರ್ಥ। बच्चों हम पढ़ रहे हैं मैं भी नाम कमाता। आगे की पंक्ति इस प्रकार है, अगर न होता छोटा बच्चा तो लेकर बंदूक हाथ में मैं भी नाम कमाता। ಸೊ ಮುಂದಿನ ಸಾಲುಗಳು ಹೀಗಿದ್ದಾವೆ। ಸೊ ಈ ಶಬ್ದದಲ್ಲಿ ಈ ಪದ್ಯದಲ್ಲಿ ಬಂದಿರತಕ್ಕಂತ ಕೆಲವು ಹೊಸ ಪದಗಳ ಅರ್ಥಗಳನ್ನು ನೋಡ್ಕೊಂಡು ಬರೋಣ ಮಕ್ಕಳೇ। ಸೊ ಮೊದಲನೇದಾಗಿ ಬಚ್ಚಾ ಇದೆ, ಬಚ್ಚಾ ಅಂದ್ರೆ ಬಾಲಕ, ಲಡ್ಕ ಅಂತ ಕರಿತೀವಿ। ಹಾತ್ ಅಂದ್ರೆ ಕರ್ ಹಸ್ತ, ನಾಮ ಕಮಾನ ಅಂದ್ರೆ ಪ್ರಸಿದ್ಧಿ ಹೋನ। ಸೊ ಏನು ಕವಿಯ ಭಾವನೆಗಳಿದೆ ಅಂತಂದ್ರೆ, ಬಚ್ಚಾ ಯಹ ಸೋಚ್ ರಹಾ ಹೈ ಕಿ ಆ ಹುಡುಗ ಏನ್ ವಿಚಾರ ಮಾಡ್ಲಿಕ್ಕಂತನಪ್ಪ ಅಂದ್ರ, अगर वह छोटा बच्चा नहीं होता तो नानु चिಕ್ಕ ಹುಡುಗನಾಗದೇ ಇದ್ದಲ್ಲಿ हाथ में बंदूक पकड़कर नाम प्रसिद्ध कर लेता था। ನನ್ನ ಕೈಯಲ್ಲಿ
ಬಂದೂಕನ್ನು ಹಿಡಿದುಕೊಂಡು ನನ್ನ ಹೆಸರನ್ನ ನಾನು ಏನ್ ಮಾಡ್ತೀನಿ ಪ್ರಸಿದ್ಧಿಗೊಳಿಸ್ತಿದ್ದೀನಿ ಅಂತ ಹುಡುಗ ಏನ್ ಮಾಡ್ಲಿಕ್ಕತ್ತದಪ್ಪ ಅಂದ್ರೆ ಇಲ್ಲಿ ಹೇಳಕತ್ತದ. अगर न होता छोटा बच्चा यानी बालक छोटा बच्चा न होता तो लेकर बंदूक हाथ में मैं भी नाम कमाता, यानी वह छोटा नहीं होता तो हाथ में क्या पकड़ लेता था, बंदूक लेता था और साथ ही साथ बंदूक पकड़कर वह नाम भी अपना रोशन कर लेता था. ಅವನು ಚಿಕ್ಕ ಹುಡುಗನಾಗದೇ ಇದ್ದಲ್ಲಿ ಕೈಯಲ್ಲಿ ಬಂದೂಕನ್ನು ಹಿಡಿದುಕೊಂಡು ಹೆಸರನ್ನ ಗಳಿಸಿಕೊಳ್ಳುತ್ತಿದ್ದ, ಪ್ರಸಿದ್ಧಿ ಪಡಿಸ್ತಿದ್ದ ಅಂತ ಹೇಳ್ತಾನೆ. ಸೊ ನೋಡಬಹುದು ಇಲ್ಲಿ GIF ನಲ್ಲಿ ಹೇಳಿದೀವಿ. ಯಾಕಂದ್ರೆ ಹಮೇಶ ಕೂಡ ನಾವು ಆರ್ಮಿಯಲ್ಲಿ ಸೈನ್ಯದಲ್ಲಿ ಕೂಡ ಅವರ ಒಂದು ರಕ್ಷಣೆಗಿರ್ತಕ್ಕಂಥ ಒಂದು ಸಾಧನ ವಸ್ತು ಅಂದ್ರೆ ಏನಪ್ಪಾ ಅಂದ್ರೆ ಬಂದೂಕು. ಯಾಕಂದ್ರೆ ಬಿನಾ ಬಂದೂಕ್ ಇರ್ಲಾರ್ದೆ ಅವರು ಏನು ಕೂಡ ಸೈನಿಕರ ಒಂದು ಕೆಲಸನೇ ಆಗೋದಿಲ್ಲ. ಇಲ್ಲಿ ಹುಡುಗನೂ ಕೂಡ ವಿಚಾರ ಮಾಡ್ತಾನೆ, ನಾನು ಚಿಕ್ಕವನಾಗದೇ ಇದ್ದಲ್ಲಿ ನಾನು ಕೂಡ ಕೈಯಲ್ಲಿ ಏನ್ ಮಾಡ್ತಿದ್ದೆ, ಬಂದೂಕನ್ನು ಹಿಡ್ಕೊಳ್ತಿದ್ದೆ, ನನ್ನ ಹೆಸರನ್ನ ನಾನು ಪ್ರಸಿದ್ಧಿಗೊಳಿಸ್ತಿದ್ದೆ ಅಂತ ಆ ಮಗು ಏನ್ ಮಾಡ್ತದಪ್ಪ ಅಂದ್ರೆ ತನ್ನದಾಗಿರ್ತಕ್ಕಂಥ ಭಾವನೆಗಳನ್ನ ಹೇಳ್ತಾ ಇದ್ದಾನೆ ಅಂತ ಕವಿ ಇಲ್ಲಿ ಹೇಳ್ತಾ ಇದ್ದಾರೆ. ಮುಂದೆ ಹೋಗೋಣ. ಪದ್ಯದ ಮುಂದಿನ ಸಾಲುಗಳು ಹೀಗಿದ್ದಾವೆ. झटपट होकर बड़ा फौज में एक यही बस मन में आता मैं भर्ती हो जाता. ನೋಡ್ರಿ ಎಷ್ಟು ಚೆನ್ನಾಗಿರ್ತಕ್ಕಂಥ ಸಾಲುಗಳಿದ್ದಾವೆ. ಸಾಲಿನಲ್ಲಿರ್ತಕ್ಕಂಥ ಹೊಸ ಪದಗಳು. ಝಟ್ಪಟ್ ಅಂದ್ರೆ ತುರಂತ, ತಕ್ಷಣ, ಸಡನ್ ಆಗಿ ಅಂತ ಕರಿತೀವಿ. ಫೌಜ್ ಅಂದ್ರೆ ಸೇನಾ. ಆಮೇಲೆ ಭರ್ತಿ ಅಂದ್ರೆ ಪ್ರವೇಶ ಪಾನ, ದಾಖಲೋನ ಅಂದ್ರೆ ಅದ್ರಲ್ಲಿ ಏನ್ ಮಾಡೋದು, ಭರ್ತಿ ಆಗುವುದು, ದಾಖಲಿಸು ಅಂತ ಹೇಳ್ತೀವಿ. ಇಲ್ಲಿ ಏನ್ ಕವಿ ಹೇಳಿದಾನಪ್ಪ ಅಂತಂದ್ರೆ ಬಚ್ಚಾ ತುರಂತ್ ಜಲ್ದ್ ಹಿ ಫೌಜ್ ಮೇ ಜಾನಾ ಚಾತಾ ಹೇ. ನೋಡ್ರಿ ಹುಡುಗ ಏನಾಗ್ತಾನಪ್ಪ ಅಂದ್ರ ತುರಂತ್ ಜಲ್ದಿ ತಕ್ಷಣದಲ್ಲಿ ಅವ ಏನ್ ಮಾಡ್ತಾನು, ಫೌಜ್ ಅಂದ್ರ ಸೈನ್ಯದಲ್ಲಿ ಹೋಗ್ಬೇಕಂತಾನು. ಫೌಜ್ ಮೇ ಭರ್ತಿ ಹೋನಾ ಹಿ ಉಸ್ಕಾ ಮನ್ ಮೇ ಥಾ. ಅವನ ಮನಸ್ಸಿನಲ್ಲಿರ್ತಕ್ಕಂಥದ್ದು ಒಂದೇ, ಬರೀ ನಾನು ಏನ್ ಮಾಡ್ಬೇಕು, ಸೈನ್ಯವನ್ನ ಸೇರ್ಕೋಬೇಕು, ಸೈನ್ಯದಲ್ಲಿ ನಾನು ಏನ್ ಮಾಡ್ಬೇಕು, ಹೋಗಿ ಅಲ್ಲಿ ನನ್ನ ಹೆಸರನ್ನ ಅಜರಾಮರಾಗಬೇಕು ಅಂತ ಮಗುವಿನ ಮನಸ್ಸಿನಲ್ಲಿ ಇದೆ. ತಿಳಿತಲ್ಲ. ಸೊ ಇದೇ ಒಂದು ಸೈನ್ಯದಲ್ಲಿ ಇರ್ತಕ್ಕಂಥ ನಮ್ಮ ಒಂದು ಸೈನಿಕರ ವೀರಾವೇಶದ ಒಂದು ಚಿತ್ರವನ್ನ ತೋರಿಸಲಿಕ್ಕೆ ಪ್ರಯತ್ನವನ್ನ ಮಾಡಿದ್ದೀನಿ. ಝಟ್ಪಟ್ ಹೋಕರ್ ಬಡಾ ಫೌಜ್ ಮೇ. ಝಟ್ಪಟ್ ಅಂದ್ರೆ ಲಗುನ ದೊಡ್ಡವನಾಗಬೇಕು. ನಾ ಪಟ್ನ ದೊಡ್ಡವಾದ ಕೂಡಲೇ ಏನ್ ಮಾಡ್ಬೇಕು, ಸೈನ್ಯದಲ್ಲಿನೇ ಹೋಗ್ಬೇಕು. ಏಕ ಯಹಿ ಬಸ್ ಮನ್ ಮೇ ಆತ ಮೈ ಭರ್ತಿ ಹೋ ಜಾತ. ಆ ಹುಡುಗನ ಮನಸ್ಸಿನಲ್ಲಿ ಇದೇ ಇರ್ತಕ್ಕಂಥದ್ದು, ನಾ ಯಾವಾಗ ಸೈನ್ಯದಲ್ಲಿ ಹೋಗ್ತೀನಿ, ನಾ ಯಾವಾಗ ಸೈನ್ಯ ಸೇರ್ಕೋತೀನಿ ಅಂತಕ್ಕಂಥ ಒಂದು ದೇಶ ಪ್ರೇಮದ ಒಂದು ಪ್ರಜ್ವಲ ಆ ಮಗುವಿನ ಮನಸ್ಸಿನಲ್ಲಿ ಏನಾಗ್ಲಿಕ್ಕತ್ತದಪ್ಪ ಅಂದ್ರೆ ತುಂಬಿಕೊಳ್ಳಾಕತ್ತದ. ಸೊ ಇದು ಮುಂದೆ माँ कितनी खुश होती जब मैं एक बड़ा सा पुरस्कार भी राष्ट्रपति से पाता. ಇಲ್ಲಿ ಈ ಸಾಲಿನಲ್ಲಿರ್ತಕ್ಕಂಥ ಶಬ್ದಗಳು ಮಾ ಅಂದ್ರೆ ಮಾತಾ, ಖುಷ್ ಅಂದ್ರೆ ಆನಂದ, ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಖುಷಿ. ಪುರಸ್ಕಾರ ಅಂದ್ರೆ ಏನಪ್ಪ ಅಂದ್ರೆ ಇನಾಮ್ ಅಥವಾ ಪುರಸ್ಕಾರ ಅಂತೀವಿ. ಏನಿದಪ್ಪ ಅಂದ್ರೆ ಈ ಸಾಲಿನಲ್ಲಿ ಬಚ್ಚಾ ಫೌಜ್ ಮೇ ಭರ್ತಿ ಹೋನೆ ಕೆ ಬಾದ್. ಆ ಹುಡುಗ ಸೈನ್ಯದಲ್ಲಿ ಭರ್ತಿ ಆದ ನಂತರ, ಪ್ರವೇಶ ಹೊಡೆದ ನಂತರ एक बड़ा पुरस्कार राष्ट्रपति से प्राप्त करना चाहता है. ಅವನು ಏನ್ ಮನಸ್ಸನ್ನ ಇಟ್ಕೊಳ್ತಾನೋ, ನಾ ದೊಡ್ಡವಾಗಬೇಕು, ಸೈನ್ಯ ಸೇರ್ಬೇಕು, ಸೈನ್ಯ ಹೋದ ಕೂಡಲೇ ನಾನು ರಾಷ್ಟ್ರಪತಿಯಿಂದ ಒಂದು ದೊಡ್ಡದಾಗಿರ್ತಕ್ಕಂಥ ವೀರ ಪ್ರಶಸ್ತಿಯನ್ನ ಪಡಿಬೇಕು ಅಂತಕ್ಕಂಥದಂತನ. ತಬ್ ಉಸ್ಕಿ ಮಾ ಬಹುತ್ ಹಿ ಖುಷ್ ಹೋ ಜಾತಿ ಹೇ. ನಾ ಯಾವಾಗ ರಾಷ್ಟ್ರಪತಿಯಿಂದ ಒಂದು ಪುರಸ್ಕಾರ ಸನ್ಮಾನವನ್ನ ಪಡಿತೇನಲ್ಲ, ಅವಾಗ ನನ್ನ ಹೆತ್ತ ತಾಯಿ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಖುಷಿಯನ್ನು ಹೊಂದುತ್ತಾಳೆ ಅಂತಕ್ಕಂಥ ಮಗುವಿನಲ್ಲಿರ್ತಕ್ಕಂಥ ಕನಸು ಇದಾಗಿದೆ. ಓಕೆ. ಸೊ ಇಲ್ಲಿ ವೀರರಿಗೆ ಒಂದು ಸಾಹಸ ಪ್ರಶಸ್ತಿಯನ್ನು ಕೊಡ್ತಾರೆ ರಾಷ್ಟ್ರಪತಿಯವರು. ಸೊ ತಮ್ಮೆಲ್ಲರಿಗೂ ಕೂಡ ಗೊತ್ತಾಗಿರ್ತಕ್ಕಂಥದ್ದು. ಮಾ ಕಿತನಿ ಖುಷ್ ಹೋತಿ ಜಬ್ ಮೇ ಏಕ್ ಬಡಾ ಸಾ ಪುರಸ್ಕಾರ ಬಿ ರಾಷ್ಟ್ರಪತಿ ಸೇ ಪಾತಾ. ನಾ ಸೈನ್ಯದಲ್ಲಿ ಹೋಗ್ತೀನಿ, ನಾ ಸೈನ್ಯವನ್ನ ಸೇರ್ಕೋತೀನಿ, ಸೇರಿದ್ಕೊಂಡ ನಂತರ ನಾನು ಬಹಳಷ್ಟು ವೀರ ಸಾಹಸದ ಪ್ರಶಸ್ತಿಯನ್ನ ರಾಷ್ಟ್ರಪತಿಯವರಿಂದ ಪಡಿತೀನಿ. ಆವಾಗ ನನ್ನ ಹೆತ್ತ ತಾಯಿ ಬಹಳಷ್ಟು ಖುಷಿ ಆಗ್ತಾಳೆ, ಸಂತಸವನ್ನು ಹೊಂದ್ತಾಳೆ ಅಂತಕ್ಕಂಥದ್ದು ಈ ಸಾಲಿನಲ್ಲಿ ಇರ್ತಕ್ಕಂಥ ಒಂದು ಭಾವನೆ ಮಕ್ಕಳೇ. ಸೊ ಇಷ್ಟಿತ್ತು ಈ ಹಾಡು. ಇಲ್ಲಿಗೆ ಈ ಹಾಡು ಸಂಪೂರ್ಣವಾಗಿ ಮುಗೀತು. ಇನ್ನು ಮುಂದೆ ನಾವು ಈ ಪಾಠದ ಅಭ್ಯಾಸ ಚಟುವಟಿಕೆಗಳಿಗೆ ಹೋಗೋಣ. ಸೊ ಮೊದಲನೇದಾಗಿ ಅಭ್ಯಾಸ ಚಟುವಟಿಕೆಗಳಲ್ಲಿ ಬರೆದಿರ್ತಕ್ಕಂಥದ್ದು ಉತ್ತರ ಲಿಖೋ, ಉತ್ತರ ಬರೆಯಿರಿ. ನೋಡೋಣ ಒಂದೊಂದಾಗಿ ಪ್ರಶ್ನೆ ಉತ್ತರಗಳನ್ನ ಹೇಳ್ತಾ ಹೋಗ್ತೀನಿ. ಸೊ ಮೊದಲನೇದಾಗಿರ್ತಕ್ಕಂಥದ್ದು ಬಾಲಕ್ ರೋಜ್ ರೋಜ್ ಕೌನ್ಸಿ ಖಬರೇ ಸುನ್ತಾ ಹೇ. ಬಾಲಕ ಹುಡುಗ ಪ್ರತಿದಿನನೂ ಕೂಡ ಯಾವ ಸುದ್ದಿಯನ್ನ ಕೇಳ್ತಾನೆ. ಸೊ ಉತ್ತರ ಇರ್ತಕ್ಕಂಥದ್ದು ಸೀಮಾ, ಸರಹದ್ದಿನ ಅಂದ್ರೆ ಗಡಿಯಲ್ಲಿರ್ತಕ್ಕಂಥ ಸುದ್ದಿಯನ್ನ ಪ್ರತಿದಿನ ಮಗು ಕೇಳ್ತಾನೆ. ಆ ಉತ್ತರ ಇತ್ತು ಬಾಲಕ್ ರೋಜ್ ರೋಜ್ ಸೀಮಾ ಕಿ ಖಬರೇ ಸುನ್ತಾ ಹೇ. ಎರಡನೇ ಪ್ರಶ್ನೆ ಇದೆ, ಬಾಲಕ್ ಅಪ್ನೆ ಹಾತ್ ಮೇ ಕ್ಯಾ ಲೇನಾ ಚಾಹತಾ ಹೇ. ಆ ಹುಡುಗ ತನ್ನ ಕೈಯಲ್ಲಿ ಏನ್ ತಗೋಬೇಕಂತ ಅನ್ಕೋತಾನೋ. ಉತ್ತರ ಇತ್ತು ಬಂದೂಕ್. ಎಸ್, ಬಾಲಕ್ ಅಪ್ನೆ ಹಾತ್ ಮೇ ಬಂದೂಕ್ ಲೇನಾ ಚಾಹತಾ ಹೇ. ನೋಡೋಣ ಮೂರನೇ ಪ್ರಶ್ನೆ ಬಂತು, ಬಾಲಕ್ ಕಿಸ್ಮೇ ಭರ್ತಿ ಹೋನಾ ಚಾಹತಾ ಹೇ. ಬಾಲಕ ಯಾವುದರಲ್ಲಿ ಪ್ರವೇಶವನ್ನು ಹೊಂದಬೇಕಂತಾನೆ. फौज में. करेक्ट, बालक फौज में भर्ती होना चाहता है. ಮುಂದಿನ ಪ್ರಶ್ನೆ, ಮಾ ಕಬ್ ಖುಷ್ ಹೋತಿ ಹೇ. ಸೊ ತಾಯಿ ಯಾವಾಗ ಖುಷಿ ಆಗ್ತಾವಪ್ಪ ಅಂದ್ರ
बच्चा राष्ट्रपति से पुरस्कार पाने पर माँ खुश होती है। आ ಹುಡುಗ ರಾಷ್ಟ್ರಪತಿಯಿಂದ ಪುರಸ್ಕಾರವನ್ನು ಪಡೆದ ನಂತರ ತಾಯಿ ಏನಾಗ್ತಾಳಪ್ಪ ಅಂದ್ರೆ ಖುಷಿ ಆಗ್ತಾಳೆ। ರಾಷ್ಟ್ರಪತಿ से पुरस्कार प्राप्त करने पर। ಐದನೇ ಪ್ರಶ್ನೆ ಮತ್ತು ಉತ್ತರ ಇದೆ, ಬಾಲಕ್ ಕೈಸೆ ಬಡಾ ಹೋನಾ ಚಾಹತಾ ಹೈ। ಆ ಹುಡುಗ ಹೇಗೆ ದೊಡ್ಡವನಾಗಬೇಕಂತಾನೆ, ಝಟ್ಪಟ್ ಅಂದ್ರೆ ತುರಂತ, ಸಡನ್ ಆಗಿ ಏನು ಆಗ್ಬೇಕಂತ ನಾವು ದೊಡ್ಡವನಾಗಬೇಕಂತಾನೆ। ಬಾಲಕ್ ಝಟ್ಪಟ್ ಬಡಾ ಹೋನಾ ಚಾಹತಾ ಹೈ। ಇನ್ನು ಮುಂದೆ 2-3 ವಾಕ್ಯದಲ್ಲಿ ಇರ್ತಕ್ಕಂಥ ಪ್ರಶ್ನೆ ಉತ್ತರಗಳಿಗೆ ಹೋಗೋಣ। ಅಲ್ಲಿರ್ತಕ್ಕಂಥ ಮೊದಲ ಪ್ರಶ್ನೆ ಹೀಗಿದೆ, ಬಾಲಕ ಕಾ ಮನ್ ಕ್ಯೂ ಮಸೋಸ್ ಕರ್ ರಹ ಜಾತಾ ಹೈ। ಮಸೋಸ್ ಅಂದ್ರೆ ದುಃಖ। ಸೊ ಹುಡುಗನ ಮನಸ್ಸು ಏಕೆ ದುಃಖಿತವಾಗಿದೆ? ಉತ್ತರ, ಬಾಲಕ್ ರೋಜ್ ಸೀಮಾ ಕಿ ಖಬರೆ ಸುನ್ತಾ ಹೈ। ಆ ಹುಡುಗ ಪ್ರತಿದಿನನೂ ಕೂಡ ಸರಹದ್ದಿನ ಗಡಿಯಲ್ಲಿನ ವಿಷಯಗಳನ್ನ ಕೇಳ್ತಾನೆ। ಇಸಿ ಕಾರಣ ಉಸ್ಕಾ ಛೋಟಾ ಮನ್ ಮಸೋಸ್ ಕರ್ ರಹ ಜಾತಾ ಹೈ। ಅದೇ ಕಾರಣಕ್ಕಾಗಿ ಚಿಕ್ಕ ಮನಸ್ಸು ಏನಾಗ್ತದಪ್ಪ ಅಂದ್ರೆ ದುಃಖಿತರಾಗ್ತದ ಅಂತಕ್ಕಂಥದ್ದು ಈ ಪ್ರಶ್ನೆಯ ಒಂದು ಉತ್ತರ ಇತ್ತು। ಹೋಗೋಣ ಎರಡನೇ ಪ್ರಶ್ನೆ ಮತ್ತು ಉತ್ತರಕ್ಕೆ। ಅಗರ್ ಬಾಲಕ್ ಛೋಟಾ ನಹಿ ಹೋತಾ ತೋ ಕ್ಯಾ ಕರ್ತಾ। ಆ ಮಗು ಚಿಕ್ಕವನಾಗದೇ ಇದ್ದಲ್ಲಿ ಏನ್ ಮಾಡ್ತಿದ್ದ ಅಂತ ಇದೆ। अगर बालक छोटा नहीं होता तो हाथ में बंदूक लेता था, सीमा में जाकर फौज के साथ रहता था। ನೋಡ್ರಿ, ಆ ಮಗು ಚಿಕ್ಕವನಾಗದೇ ಇದ್ದಲ್ಲಿ ಕೈಯಲ್ಲಿ ಬಂದೂಕನ್ನು ಹಿಡಿತಿದ್ದ, ಅಷ್ಟೇ ಅಲ್ಲದೆ ಸರಹದ್ದಿನಲ್ಲಿ ಹೋಗಿ ಸೈನ್ಯವನ್ನು ಸೇರಿಕೊಳ್ತಿದ್ದ। ಅದು ಹಾತ್ ಅಂತ ಇದೆ, ಇದು ಸಾತ್ ಆಗಬೇಕು, ಸಾತ್ रहता था। ಪ್ರಶ್ನೆ 3, ಬಾಲಕ್ ಝಟ್ಪಟ್ ಬಡಾ ಹೋಕರ್ ಕ್ಯಾ ಕರ್ನಾ ಚಾಹತಾ ಹೈ। ಆ ಹುಡುಗ ತುರಂತವಾಗಿ ದೊಡ್ಡವನಾಗಿ ಏನ್ ಮಾಡ್ಬೇಕಂತಾನೆ? ಯಸ್, ಉತ್ತರ, बालक झटपट बड़ा होकर फौज में भर्ती होना चाहता है और देश सेवा में अपना योगदान देना चाहता है। यस, आगे की जो गतिविधि है बच्चों, इन पद्य भागों को जोड़कर लिखा गया। वहां पर पद्य भाग की कई पंक्ति दिया गया था, यहाँ पर मैं ऑलरेडी क्या किया हूँ कि सुमेलित कर लिखा हूँ। ಸೊ ಪದ್ಯದ ಕೆಲವು ಸಾಲುಗಳನ್ನು ಕೊಟ್ಟಿದ್ರು, ಆ ಸಾಲುಗಳನ್ನು ಆಲ್ರೆಡಿ ನಾನು ಇಲ್ಲಿ ಜೋಡಿಸಿ ಬರೆದಿದ್ದೀನಿ। ಮೊದಲ ಪ್ರಶ್ನೆ ಉತ್ತರ ಇದೆ, ರೋಜ್ ರೋಜ್ ಸೀಮಾ ಕಿ ಖಬರೆ ಅಂತಕ್ಕಂಥದ್ದು ಮೊದಲ ಉತ್ತರ ಆಗಿತ್ತು। ಎರಡನೇದು ಅಗರ್ ನ ಹೋತಾ, ಇದರ ಉತ್ತರ ಬಂದ್ಬಿಟ್ಟು ಛೋಟಾ ಬಚ್ಚಾ। ಮೂರನೇದು ಝಟ್ಪಟ್ ಹೋಕರ್ ಬಡಾ ಫೌಜ್ ಮೇ। ನಾಲ್ಕನೇದಿದೆ ಮಾ ಕಿತನಿ ಖುಷ್ ಹೋತಿ ಜಬ್ ಮೇ। ಈ ತರನಾಗಿ ಪದ್ಯದಲ್ಲಿರ್ತಕ್ಕಂಥ ಸಾಲುಗಳ ಅರ್ಧಗಳನ್ನು ಕೊಟ್ಟಿದ್ರು, ಅರ್ಧ ಸಾಲುಗಳನ್ನ ಏನ್ ಮಾಡಬೇಕಿತ್ತು? ಹೊಂದಿಸಿ ಬರೆದು ಆ ವಾಕ್ಯವನ್ನ, ಆ ಸಾಲುಗಳನ್ನ ಪೂರ್ಣ ಮಾಡಬೇಕಿತ್ತು। ಸೊ ಮುಂದೆ ಹೋಗೋಣ। ನಾಲ್ಕನೆಯ ಒಂದು ಅಭ್ಯಾಸ ಚಟುವಟಿಕೆ ಇದೆ, ಇನ್ ಶಬ್ದೋ ಕೆ ಲಿಯೇ ಅನ್ಯ ವಚನ ರೂಪ ಲಿಖಿಯೇ। ಇಲ್ಲಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಇಲ್ಲಿ ಈ ಕೆಳಗಿನ ಶಬ್ದಗಳಿಗೆ ಅದು ಏಕವಚನ ಇದ್ರೆ ಬಹುವಚನ ಮಾಡಬೇಕು, ಬಹುವಚನ ಇದ್ರೆ ಏಕವಚನಕ್ಕೆ ಪರಿವರ್ತನೆಯನ್ನ ಮಾಡಬೇಕು। ಪ್ರಶ್ನೆ ಮತ್ತು ಉತ್ತರ ಹೀಗಿದೆ, ಖಬರ್ ಇದು ಏಕವಚನ, ಖಬರ್ ಖಬರೆ, ಹಾತ್ ಹಾತ್, ಲಡ್ಕಾ ಲಡ್ಕೆ, ಪುರಸ್ಕಾರ ಪುರಸ್ಕಾರ। ಈ ತರನಾಗಿತ್ತು ಏಕವಚನ ಮತ್ತು ಬಹುವಚನ। ಅಭ್ಯಾಸ ಗತಿವಿಧಿಯಲ್ಲಿ 5ನೇ ಚಟುವಟಿಕೆಗೆ ಹೋಗ್ತಾ ಇದ್ದೀವಿ। ಇನ್ ಶಬ್ದೋ ಕೆ ಲಿಯೇ ವಿಲೋಮ್ ಶಬ್ದ ಲಿಖಿಯೇ। ಈ ಕೆಳಗಿನ ಶಬ್ದಗಳಿಗೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ವಿರುದ್ಧಾರ್ಥಕವನ್ನು ಕೊಡ್ತಕ್ಕಂಥ ಶಬ್ದಗಳನ್ನ ಬರಿಬೇಕಿತ್ತು। ಸೊ ಮೊದಲನೇದಾಗಿ ಬಡಾ ಇದೆ, ಬಡಾ ಅಂದ್ರೆ ದೊಡ್ಡ, ದೊಡ್ಡ ಇದರ ವಿರುದ್ಧಾರ್ಥಕ ಪದ ಚಿಕ್ಕ, ಅದನ್ನ ನಾವು ಹಿಂದಿಯಲ್ಲಿ ಛೋಟಾ ಅಂತ ಕರಿತೀವಿ। ಎರಡನೇದು ಏಕ್ ಅಂತ ಇದೆ, ಏಕ್ ಅಂದ್ರೆ ಒಂದೇ, ಅನೇಕ ಅಂತಂದ್ರೆ ಬಹಳಷ್ಟು, ಏಕ ಅನೇಕ। ಮೂರನೇದು ಸುಖ, ಅದರ ವಿರುದ್ಧಾರ್ಥಕ ಶಬ್ದ ದುಃಖ। ನಾಲ್ಕನೇದು ಪಾನ ಅಂದ್ರೆ ಪಡೆದುಕೊಳ್ಳುವುದು, ಖೋನ ಅಂದ್ರೆ ಕಳೆದುಕೊಳ್ಳುವುದು, ಪಾನ ಖೋನ। ಬಡಾ ಛೋಟಾ, ಏಕ್ ಅನೇಕ್, ಸುಖ್ ದುಃಖ, ಪಾನ ಖೋನ। ಮುಂದೆ 6ನೇ ಚಟುವಟಿಕೆಗೆ ಹೋಗೋಣ। ದ್ವಿರುಕ್ತಿ ಶಬ್ದಕ್ಕೋ ಪಡನ ಅವ್ರ ಲಿಖನ। ಇಲ್ಲಿ ದ್ವಿರುಕ್ತಿ, ನೀವು ಕನ್ನಡದಲ್ಲಿ ಹೇಗೆ ಜೋಡು ನುಡಿಗಳು ಅಂತ ಕರಿತೀರಲ್ಲ, ದ್ವಿರುಕ್ತಿ ಶಬ್ದಗಳು। ಸೊ ಇವುಗಳನ್ನ ತಿಳಿದುಕೊಂಡು ಇವುಗಳನ್ನ ಏನ್ ಮಾಡ್ಬೇಕಪ್ಪ ಅಂದ್ರೆ ಓದು ಮತ್ತು ಬರೆಯುವುದನ್ನ ಮಾಡಬೇಕು। ಸೊ ಇಲ್ಲಿ ಮೊದಲನೇದಿರ್ತಕ್ಕಂಥದ್ದು ರೋಜ್ ರೋಜ್, ಒಂದೇ ಶಬ್ದ ಎರಡು ಸರಿ ಇದೆ, ಅಥವಾ ಅದೇ ತರನಾಗಿರ್ತಕ್ಕಂಥ ಹೋಲಿಕೆಯನ್ನು ಕೊಡ್ತಕ್ಕಂಥ ಇನ್ನೊಂದು ಶಬ್ದಗಳು ಸಹಿತ ಇರುತ್ತೆ। ರೋಜ್ ರೋಜ್, ಧೀರೆ ಧೀರೆ, ಜಲ್ದಿ ಜಲ್ದಿ, ಪಲ್ ಪಲ್, ಸುನ್ ಸುನಕರ್, ಆಮೇಲೆ ಮುಸ್ ಮುಸ್ಕರ್। ಸೊ ಇದನ್ನಿರ್ತಕ್ಕಂಥದ್ದು ಏನಪ್ಪ ಅಂತಂದ್ರೆ ದ್ವಿರುಕ್ತಿ ಶಬ್ದಗಳು ಅಂತ ಕರಿತೀವಿ। ಒಂದೇ ಶಬ್ದ ಎರಡು ಸರಿ ಇರ್ತದ, ದ್ವಿ ಅಂದ್ರೆ ಎರಡು, ಉಕ್ತಿ ಅಂದ್ರೆ ವಚನ, ಎರಡು ಸರಿ ಅವು ಏನಾಗ್ತಾವಪ್ಪ ಅಂದ್ರೆ ಪ್ರಯೋಗ ಆಗ್ತಾವೆ। ಸೊ ಹೋಗೋಣ 7ನೇದಕ್ಕೆ, ಸಮಾನಾರ್ಥಕ ಶಬ್ದ ಲಿಖೋ। ಒಂದು ಶಬ್ದದ ಅರ್ಥವನ್ನು ಕೊಟ್ಟಿದ್ದಾರೆ, ಅದೇ ರೀತಿಯಾಗಿ ನೀವು ಏನ್ ಮಾಡ್ಬೇಕಪ್ಪ ಅಂದ್ರೆ ಸಮಾನವಾಗಿ ಅರ್ಥವನ್ನು ಕೊಡ್ತಕ್ಕಂಥ ಶಬ್ದಗಳನ್ನ ಬರಿಬೇಕು। ಅವ್ರು ಕೊಟ್ಟಿದ್ರು ಲಡ್ಕಾ ಅಂದ್ರೆ ಬಚ್ಚ ಅಥವಾ ಬಾಲಕ್ ಅಂತೀವಿ, ಅದೇ ತರನಾಗಿ ಸಮಾನವಾಗಿ ಅರ್ಥ ಕೊಡ್ತಕ್ಕಂಥ ಶಬ್ದಗಳಿಗೆ ಉತ್ತರಗಳನ್ನ ಬರಿತಕ್ಕಂಥದ್ದು। ಸೊ ಫೌಜ್ ಅಂದ್ರೆ ಸೇನಾ ಅಂತೀವಿ, ಖುಷ್ ಅಂದ್ರೆ ಆನಂದ, ರೋಜ್ ಅಂದ್ರೆ ಪ್ರತಿದಿನ, ಪುರಸ್ಕಾರ ಅಂದ್ರೆ ಇನಾಮ್। ಈ ತರನಾಗಿ ಇಲ್ಲಿ ಸಮಾನವಾಗಿ ಅರ್ಥವನ್ನು ಕೊಡ್ತಕ್ಕಂಥ ಶಬ್ದಗಳನ್ನ ಬರೆಯೋದಾಗಿತ್ತು। ಸೊ ಮುಂದೆ ಖಬರ್ ಅಂದ್ರೆ ಸಮಾಚಾರ, ಸಮಾಚಾರ ಅಂತ ಕರಿತೀವಿ।
ಓಕೆ, ಸುದ್ದಿ ಅಂತಿರಲ್ಲ ಕನ್ನಡದಲ್ಲಿ ನ್ಯೂಸ್. ಇನ್ನು 8 ಇದೆ ಬಿನಾ ಮಾತ್ರಾವಾಲೆ ಶಬ್ದ ಲಿಖನ. ಇಲ್ಲಿ ಮಾತ್ರಗಳನ್ನ ಇರದೆ, ಸೊ ನೀವು ಕನ್ನಡದಲ್ಲಿ ಹೇಗೆ ಒತ್ತಕ್ಷರಗಳನ್ನ ಇಲ್ಲದೆ ಶಬ್ದಗಳನ್ನ ಬರೀತೀರಲ್ಲ, ಸೊ ಅದೇ ತರನಾಗಿ ಇಲ್ಲಿ ಬಿನಾ ಮಾತ್ರಾವಾಲೆ ಅಂತ ಕರಿತೀವಿ. ಸೊ ಬಿನಾ ಮಾತ್ರಾವಾಲೆ, ದೋ ಮಾತ್ರಾವಾಲೆ, ದೋ ವರ್ಣ, ತೀನ್ ವರ್ಣ, 4 ವರ್ಣವಾಲೆ ಶಬ್ದಗಳನ್ನ ನಿಖೋ. 2 ಅಕ್ಷರದ ಶಬ್ದಗಳು, 3 ಅಕ್ಷರದ ಶಬ್ದಗಳು ಮತ್ತು 4 ಅಕ್ಷರದ ಶಬ್ದಗಳನ್ನ ಬರೀತಕ್ಕಂಥದ್ದು. ಸೊ ಮೊದಲನೇದಾಗಿ ದೋ ವರ್ಣವಾಲೆ ಒಳಗೆ 2 ವರ್ಣ ಅಕ್ಷರದ ಶಬ್ದಗಳು ಸರ್, ಲೈ, ಮನ್. ಅದೇ ತರನಾಗಿ 3 ವರ್ಣ ಅಂದ್ರೆ 3 ಅಕ್ಷರದ ಪದಗಳು ಕಮಲ, ಸರಳ, ಗರಜ. ನೆಕ್ಸ್ಟ್ 4 ವರ್ಣವಾಲೆ ಅಂತಂದ್ರೆ ಟಮ್ ಟಮ್, ತರಕಶ, ನಟವರ. ಈ ತರನಾಗಿ ಇವುಗಳಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಒತ್ತಕ್ಷರಗಳು ಇಲ್ಲದೆ ಬರೀತಕ್ಕಂಥ ಶಬ್ದಗಳನ್ನ ಬಿನಾ ಮಾತ್ರವಾಲೆ ಶಬ್ದಗಳು ಅಂತ ಕರಿತೀವಿ. ಕನ್ನಡದಲ್ಲಿ ಸರಳ ಶಬ್ದ ಅಂತಿರಲ್ಲ ಅದೇ ತರನಾಗಿ. ಇನ್ನು ಮುಂದೆ ಒಂದು ರಚನಾತ್ಮಕ ಅಭಿವ್ಯಕ್ತಿ ಅಂತ ಒಂದು ಕೊಟ್ಟಿದ್ದಾರೆ. ಇಲ್ಲಿ ಒಂದು ರಚನಾತ್ಮಕ ಅಭಿವ್ಯಕ್ತಿಯಲ್ಲಿ ನಮ್ಮ ರಾಷ್ಟ್ರಧ್ವಜವನ್ನು ಅವ್ರು ಏನ್ ಮಾಡಿದಾರಪ್ಪ ಅಂದ್ರೆ ಕೊಟ್ಟಿದ್ದಾರೆ. ಈ ರಾಷ್ಟ್ರಧ್ವಜಗೆ ಇರ್ತಕ್ಕಂಥ ಒಂದು ವಾಕ್ಯಗಳನ್ನ ಅಲ್ಲಿ ಅವ್ರು ಏನ್ ಮಾಡಿದ್ದಾರೆ, ಬಿಟ್ಟ ಸ್ಥಳದಲ್ಲಿ ಕೊಟ್ಟಿದ್ದಾರೆ. ಆ ಬಿಟ್ಟ ಸ್ಥಳಗಳಲ್ಲಿ ಈ ಧ್ವಜದಲ್ಲಿ ಇರ್ತಕ್ಕಂಥವುಗಳನ್ನ, ಆ ಮಾಹಿತಿಯನ್ನ ನೋಡಿ ಅದರಲ್ಲಿ ಏನ್ ಮಾಡಬೇಕು, ತುಂಬಬೇಕು. ಆ ಶಬ್ದಗಳನ್ನ ಸಹಿತ ಅವರು ಕೊಟ್ಟಿದ್ರು. ಮೊದಲನೇದಾಗಿದೆ ಯಹ ಡ್ಯಾಶ್ ಹೇ. ಇದೇನಿದು, ತಿರಂಗ ಅಂದ್ರೆ ಧ್ವಜ. ಯಹ ತಿರಂಗಾ ಹೇ, ತಿರಂಗ ಝಂಡಾ ಹೇ. ಎರಡನೇದು ಇಸ್ಮೆ ಡ್ಯಾಶ್ ರಂಗ್ ಹೇ. ಇದರಲ್ಲಿ ಎಷ್ಟು ಬಣ್ಣಗಳಿದಾವೆ, 3 ರಂಗ್ ಹೇ. ನೆಕ್ಸ್ಟ್ ಸಬ್ಸೆ ಊಪರ್ ಡ್ಯಾಶ್ ರಂಗ್ ಹೇ. ಎಲ್ಲಕ್ಕಿಂತ ಮೇಲಾಗಿ ಮೇಲೆ ಇರ್ತಕ್ಕಂಥ ಬಣ್ಣ ಸ್ಯಾಫ್ರಾನ್ ಅಂತಿರಲ್ಲ, ಕೇಸರಿ. ಅದನ್ನ ನಾವು ಹಿಂದಿಯಲ್ಲಿ ಕೇಸರಿಯ ಅಂತ ಕರಿತೀವಿ. ನೆಕ್ಸ್ಟ್ ಬೀಚ್ ಮೇ ಡ್ಯಾಶ್ ರಂಗ್ ಹೇ. ನಡುವೆ ಮಧ್ಯದಲ್ಲಿ ಇರ್ತಕ್ಕಂಥ ಬಣ್ಣ ಸಫೇದ್, ಬಿಳಿ, ವೈಟ್. ಸಬ್ಸೆ ನೀಚೆ ಡ್ಯಾಶ್ ರಂಗ್. ಎಲ್ಲಕ್ಕಿಂತ ಕೆಳಗಡೆ ಇರ್ತಕ್ಕಂಥ ಬಣ್ಣ ಹರ, ಹಸಿರು, ಗ್ರೀನ್. ಬೀಚ್ ವಾಲಿ ಪಟ್ಟಿ ಪರ್ ಏಕ್ ಡ್ಯಾಶ್ ಹೇ. ಅಂದ್ರೆ ಮಧ್ಯದ ಒಂದು ಪಟ್ಟಿಯಲ್ಲಿ ಒಂದು ಏನಿದೆ ಚಕ್ರ, ಅದು ಏಲ್ ಅಂತ ಇದೆ, ಅದು ಏಕ್ ಆಗ್ಬೇಕು. ಓಕೆ, ಕಡೆಗೆ ಹಮ್ ತಿರಂಗೆ झंडे को डैश करते हैं. हम तिरंगे झंडे को क्या करते हैं, ಸಲಾಂ करते हैं. ಸಲಾಂ ಅಂದ್ರೆ ಗೌರವ. ಸೊ ಇಷ್ಟಿತ್ತು ವಿದ್ಯಾರ್ಥಿಗಳೇ ಈ ಒಂದು ಪಾಠದಲ್ಲಿ ಒಂದು ನಾನು ಮೈ ಭಿ ನಾಮಕ ಮಾತಾ ಪದ್ಯದ ಒಂದು ವಿಧ, ಆಶಯ, ಪದ್ಯದ ವಾಚನ, ಪದ್ಯದಲ್ಲಿರ್ತಕ್ಕಂಥ ಸಾಲುಗಳ ಭಾವಾರ್ಥವನ್ನ ಖಂಡವಾಗಿ ತಿಳಿಸಿದ್ದೀನಿ. ಅಭ್ಯಾಸ ಚಟುವಟಿಕೆಯಲ್ಲಿರ್ತಕ್ಕಂಥ ಎಲ್ಲವುಗಳನ್ನ ಬಿಡಿಸ್ಲಿಕ್ಕೆ ಪ್ರಯತ್ನವನ್ನ ಮಾಡಿದ್ದೀನಿ. ಸೊ ನನ್ನ ವಿಡಿಯೋಗಳು ತಮಗೆ ಇಷ್ಟ ಆದರೆ ದಯಮಾಡಿ ತಾವು ಲೈಕ್ ಮಾಡಬಹುದು, ತಮ್ಮ ಗೆಳೆಯರ ಬಳಗದಲ್ಲಿ ಶೇರ್ ಮಾಡಬಹುದು. ಅಷ್ಟೇ ಅಲ್ಲದೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನ್ಗಳನ್ನು ಒತ್ತೋದ್ರಿಂದ ತಾವು ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ಗಳನ್ನು ಪಡಿಬಹುದು.